ಸಿಕ್ಕಾಪಟ್ಟೆ ಕಮ್ಮಿ ರನ್ಸ್ನ ಸ್ಕೋರ್ ಮಾಡಿ UP ಅವರು ಏನು ಎಕ್ಸ್ಪೆಕ್ಟೇಷನ್ಸ್ನ ಸೆಟ್ ಮಾಡಿದ್ರು ಆ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಆಗಿಲ್ಲ ಅಂತ ಕಂಪ್ಲೀಟಾಗಿ ಹೇಳ್ಬೋದು. ಮೊದಲನೇದಾಗಿ 143 ಫಸ್ಟ್ ಇನ್ನಿಂಗ್ಸ್ 143 ಸ್ಕೋರ್ ಮಾಡಿದ್ದಾರೆ, 9 ವಿಕೆಟ್ಸ್ನ ಕಳ್ಕೊಂಡಿದ್ದಾರೆ. ಬ್ಯಾಟಿಂಗ್ ಅಂತೂ ಸಿಕ್ಕಾಪಟ್ಟೆ ಡಮ್ಮಿ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬ್ಯಾಕ್ ಟು ಬ್ಯಾಕ್ ಫಾರಿನ್ ಬ್ಯಾಟರ್ಸ್ ಏನಿದಾರಲ್ವಾ, ಬಿಗ್ ಹಿಟ್ಟರ್ಸು, ಎಕ್ಸ್ಪೆನ್ಸಿವ್ ಹಿಟ್ಟರ್ಸ್ ಅಂತ ನಾವೇನು ಕರಿತೀವಲ್ವಾ, ಅವ್ರುಗಳೇ ಫಸ್ಟ್ ರನ್ನು 2 ರನ್ಸ್ಗೆಲ್ಲ ಔಟ್ ಆಗಿ ಒಂಥರ ಅವ್ರ ಮೇಲೆ ಇದ್ದಿದ್ದ ಎಕ್ಸ್ಪೆಕ್ಟೇಷನ್ಸ್ನೆಲ್ಲ ಒಂಥರ ಕಡಿಮೆ ಮಾಡಿದ್ರು. ಆ ಎಕ್ಸ್ಪೆಕ್ಟೇಷನ್ಸ್ ಹೋಯ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಈ ಒಂದು ಮ್ಯಾಚ್ ಡಿಪೆಂಡ್ ಆಗಿದ್ದೆ ಅವ್ರ ಮೇಲೆ. ಇಲ್ಲಿ ದೀಪ್ತಿ ಶರ್ಮಾ ಅವರು ಮತ್ತು ಚಟ್ರಿ ಅವರು ಇವರಿಬ್ಬರನ್ನ ಬಿಟ್ಟರೆ ಎಲ್ಲೂ ಸ್ಕೋರಿಂಗ್ಸೇ ಬರಲಿಲ್ಲ. ಲಾಸ್ಟಲ್ಲಿ ಬಂದಿದ್ದಂತಹ AM ಕಿಂಗ್ ಅವರು ಒಂದು 19 ರನ್ಸ್ನ ಕಲೆ ಹಾಕಿದ್ರು. ಬಿಟ್ಟರೆ ಬ್ಯಾಟಿಂಗ್ ಲೈನಪ್ಪಲ್ಲಿ ಓವರಾಲ್ 11 ಪ್ಲೇಯರ್ಸಲ್ಲಿ ಸ್ಕೋರ್ಸ್ ಅಂತ ಬಂದಿದ್ದು ದೀಪ್ತಿ ಶರ್ಮಾ, ಚಟ್ರಿ ಅವರಿಂದ ಮತ್ತು ಲಾಸ್ಟ್ AM ಕಿಂಗ್ ಅವರಿಂದ. ಇನ್ನು ಯಾರ ಕಡೆಯಿಂದನೂ ರನ್ಸೇ ಬಂದಿಲ್ಲ. UP ವಾರಿಯರ್ಸ್ ಮತ್ತು ಗುಜರಾತ್ ಜೈಂಟ್ಸ್ ಇವತ್ತಿನ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಆಸ್ ಆಫ್ ನಾವು ಆ ಒಂದು ಬೌಲಿಂಗ್ ಎಕ್ಸ್ಪೆಕ್ಟೇಷನ್ಸ್ನ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಆ ಬೌಲಿಂಗ್ ಎಕ್ಸ್ಪೆಕ್ಟೇಷನ್ನ ರೀಚ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ಯಾರಪ್ಪ ಅಂತ ಹೇಳಿದ್ರೆ ಗುಜರಾತ್ ಜೈಂಟ್ಸು. ಸೊ ಕಂಪ್ಲೀಟಾಗಿ ಫಸ್ಟ್ ಇನ್ನಿಂಗ್ಸು ಫಸ್ಟ್ ಹಾಫಲ್ಲಿ ಏನಾಯಿತು ಎಲ್ಲ ಪ್ರತಿಯೊಂದು ಹೈಲೈಟ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಿದ್ರೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ ನೋಡೋಣ UP ವಾರಿಯರ್ಸ್ನ ಬ್ಯಾಟಿಂಗ್ ಯಾವ ಥರ ಇತ್ತು, ಹಾಗೆ ಗುಜರಾತ್ ಜೈಂಟ್ಸ್ನ ಬೌಲಿಂಗ್ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು. ಸೊ ನಾವೆಲ್ಲ ನೋಡಿದ್ವಿ ಮೊದಲನೇ ಮ್ಯಾಚ್ RCB ವರ್ಸಸ್ GT ಅಲ್ಲಿ ಯಾವ ರೀತಿ ಒಂದು ಫೈರ್ ಬೆಂಕಿ ಆಟ ಬಂತಪ್ಪ ಅಂತ ಹೇಳಿದ್ರೆ ಅದು ನಮ್ಮ RCB ಕಡೆಯಿಂದನೂ ಬಂತು, ಹಾಗೆ ಗುಜರಾತ್ ಜೈಂಟ್ಸ್ ಕಡೆಯಿಂದನೂ ಬಂತು. ಸೊ ನಮ್ಮ RCB ತಂಡದಲ್ಲಿ ಯಾರು ಲಾಸ್ಟಿಗೆ ರಿಚಾ ಮತ್ತು ಕನಿಕಾ ಇವರಿಬ್ರು ಜೊತೆ ಆಟ ಯಾವ ರೀತಿ ಬಂತು, ಆದರೆ ಇವತ್ತಿನ UP ವಾರಿಯರ್ಸ್ ತಂಡದಲ್ಲಿ ಈ ರೀತಿಯ ಒಂದು ಜೊತೆ ಆಟ ಯಾವುದೂ ಬರಲಿಲ್ಲ. ಸಿಕ್ಕಾಪಟ್ಟೆ ಹೈ ಎಕ್ಸ್ಪೆಕ್ಟೇಷನ್ಸ್ ಇತ್ತು UP ಟೀಮಲ್ಲಿ. ಒಂದು ಮೇಜರ್ ಪ್ಲೇಯರು ಅವರು ಕೂಡ ಇವತ್ತಿನ ಆಟದಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅವರ ಬ್ಯಾಟಿಂಗ್ ಲೈನಪ್ ನೋಡ್ತಾ ಹೋದರೆ ಸಿಕ್ಕಾಪಟ್ಟೆ ಡಮ್ಮಿ ಆಗಿತ್ತು ಅಂತಲೇ ಹೇಳ್ಬೋದು. ಅಷ್ಟೊಂದೇನು ಹೇಳ್ಕೊಳ್ಳೋ ಮಟ್ಟಿಗೆ ಬ್ಯಾಟಿಂಗ್ ಬರಲಿಲ್ಲ. ಸಿಕ್ಕಾಪಟ್ಟೆ ಸ್ಲೋ, ಸಿಕ್ಕಾಪಟ್ಟೆ ಡಾಟ್ ಬಾಲ್ಗಳಾಗಿತ್ತು. ಆದರೆ GG ಅವರು ಸಿಕ್ಕಾಪಟ್ಟೆ ಯೂಸ್ ಮಾಡಿಕೊಂಡ್ರು ಇದನ್ನು ಮಾತ್ರ. ಯಾಕಂದರೆ ಇವ್ರು ಬಂದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿದ್ರು GG ಅವರು, ಹಾಗೆ ಇವರು ಟಾಸ್ ಕೂಡ ಗೆದ್ದಿದ್ರು. ಸೊ ಇಲ್ಲಿನ ಒಂದು ಡ್ಯೂ ಫ್ಯಾಕ್ಟರ್ ಏನಿದೆ ಅಲ್ವಾ, ಸೊ ಇದನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದು ಯಾರಪ್ಪ ಅಂತ ಹೇಳಿದ್ರೆ GG ಅವರು. ಸೊ ಮೊದಲನೇದಾಗಿ ಗುಜರಾತ್ ಅವರು ಬೌಲಿಂಗ್ ಯಾವ ತರ ಇತ್ತು ಅಂತ ಹೇಳಿದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಪರ್ಫಾರ್ಮೆನ್ಸು ಪ್ರಿಯಾ ಮಿಶ್ರಾ ಅವ್ರದ್ದು ಎಕ್ಸಲೆಂಟ್ ಬ್ರಿಲಿಯಂಟ್ ಆಗಿತ್ತು. ಬೌಲಿಂಗ್ ಪರ್ಫಾರ್ಮೆನ್ಸ್ ಅಂತೂ ಬೆಂಕಿ. ಅವರಿಂದನೇ ಇವ್ರ ಕಡೆ ವಾಲ್ತು ಕಡಿಮೆ ಸ್ಕೋರ್ ರನ್ ಆಯ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಮೊದಲನೇದಾಗಿ 3 ವಿಕೆಟ್ ತಗೊಂಡಿದ್ದಾರೆ. ಮೆಗ್ರಾ ಅವ್ರದ್ದಾಗಿರ್ಬೋದು, ಹ್ಯಾರಿಸ್ ಅವರಾಗಿರ್ಬೋದು. ಮೇನ್ ವಿಕೆಟ್ ದೀಪ್ತಿ ಶರ್ಮಾ ಅವ್ರು ಆಲ್ರೆಡಿ ಇನ್ನಲ್ಲಿದ್ರು, ಸಿಕ್ಕಾಪಟ್ಟೆ ಸ್ಟೇಬಲ್ ಆಗಿದ್ರು, ಸಿಕ್ಕಾಪಟ್ಟೆ ರನ್ನಿಂಗ್ಸ್ ಕೂಡ ಮಾಡ್ತಾ ಇದ್ರು. ಈ ಒಂದು ಮ್ಯಾಚ್ ಅಲ್ಲಿ ಇವ್ರು ಕೊಟ್ಟಂತಹ ಸ್ಕೋರು 143 ಟಾರ್ಗೆಟ್ ನ ಸೆಟ್ ಮಾಡಿದ್ದಾರೆ. ಸೊ ಈ ಒಂದು ಟಾರ್ಗೆಟ್ ಅಲ್ಲಿ ಹೈಯೆಸ್ಟ್ ಸ್ಕೋರಿಂಗ್ ಮಾಡಿದ್ದು 39 ಸ್ಕೋರ್ಸ್. ಅದು ಬಂದ್ಬಿಟ್ಟು ದೀಪ್ತಿ ಶರ್ಮಾ ಅವರ ಬ್ಯಾಟಿಂಗ್ ಇಂದನೇ ಬಂದಿದ್ದು. ಸೊ ಅದನ್ನ ಬಿಟ್ರೆ ನೆಕ್ಸ್ಟ್ ಯಾರಪ್ಪ ಹೈಯೆಸ್ಟ್ ವಿಕೆಟ್ ತೆಗೆದಿದ್ದು ಅಂತ ಹೇಳಿದ್ರೆ ನಮ್ಮ ವರ್ಲ್ಡ್ ಬಾಸ್ ಅಂತಾನೆ ಕರಿತೀವಲ್ವಾ ಡಾಟ್-ಇನ್, ಇವರು ಮೇಜರ್ ಆಗಿ 2 ವಿಕೆಟ್ ನ ತಗೊಳ್ತಾರೆ. ಅದಾದ್ಮೇಲೆ ಸೊ ಆಶ್ ಗಾರ್ಡ್ನರ್ ಸಿಕ್ಕಾಪಟ್ಟೆ ರನ್ಸ್ ಕೊಟ್ಟರು, ಎಲ್ಲೋ ಒಂದ್ ಕಡೆ ಎಕ್ಸ್ಪೆನ್ಸಿವ್ ಆದ್ರು, ಬಟ್ ಆದ್ರೂ ಇವರು 2 ವಿಕೆಟ್ ನ ತಗೊಂಡಿದ್ದಾರೆ. ಬಟ್ ಸಖತ್ತಾಗಿತ್ತು ಮ್ಯಾಚ್ ಮಾತ್ರ. ಲಾಸ್ಟಲ್ಲಿ ಒಬ್ರು ರನ್ಔಟ್ ಆಗ್ತಾರೆ. ಓವರ್ ಆಲ್ ಹೇಳಬೇಕು ಅಂತ ಹೇಳಿದ್ರೆ ಒಂದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 143 ಟಾರ್ಗೆಟ್ ನ ಸೆಟ್ ಮಾಡಿ 9 ವಿಕೆಟ್ಸ್ ನ ಕಳ್ಕೊಳ್ತಾರೆ. ಎಲ್ಲೋ ಒಂದ್ ಕಡೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ಇದು ವಿಕೆಟ್ ಸಖತ್ ಬ್ಯಾಟಿಂಗ್ ವಿಕೆಟ್ ಆಗಿತ್ತು, ಬ್ಯಾಟಿಂಗ್ ಪಿಚ್ ಆಗಿತ್ತು, ಮಸ್ತ್ ಆಗಿತ್ತು ಬ್ಯಾಟಿಂಗ್ ಮಾಡ್ಲಿಕ್ಕೆ. ಬಟ್ ಎಲ್ಲೋ ಒಂದ್ ಕಡೆ UP ಬ್ಯಾಟಿಂಗ್ ಲೈನಪ್ ಆ ಒಂದು ಬ್ಯಾಟಿಂಗ್ ನ ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ವಾ ಅಂತ ಅನ್ನಿಸ್ತು. ಯಾಕಂತ ಹೇಳಿದ್ರೆ ಸೊ ಏನ್ ಬಿಗ್ ಹಿಟ್ಟರ್ ಫಾರಿನ್ ಪ್ಲೇಯರ್ಸ್ ಇದ್ರಲ್ವಾ, ಸೊ ಅವ್ರ ಕಡೆಯಿಂದ ಮೇಜರ್ ಆಗಿ ನಮಗೆ ರನ್ಸ್ ಬರಲಿಲ್ಲ. ಸಿಕ್ಕಾಪಟ್ಟೆ ಬೇಗ ಔಟ್ ಆದ್ರು, 2 ರನ್ಸ್ ಬಂದ ತಕ್ಷಣನೇ ಔಟ್ ಆದ್ರು. ಸೊ ಎಲ್ಲ ಒಂದ್ ಕಡೆ ಇನ್ನೂ ಎಫರ್ಟ್ ಆಗಿ ಚೆನ್ನಾಗಿ ಆಡಿದ್ರೆ ಅಟ್ಲೀಸ್ಟ್ 143 ಇರೋ ಜಾಗದಲ್ಲಿ ಅದತ್ರ 180 165 ಆದ್ರೂ ಸ್ಕೋರ್ ಮಾಡ್ಬೋದಾಗಿತ್ತು, ಒಂದು ಕಾಂಪಿಟೇಟಿವ್ ಸ್ಕೋರ್ಸು. ಬಟ್ ಇವರು ನೀವು ನೋಡಿದಿರಲ್ವಾ GT ಅಂದ್ರೆ ಗುಜರಾತ್ ಜೈಂಟ್ಸ್ ಅವರು ಫಸ್ಟ್ ಮ್ಯಾಚ್ ಅಲ್ಲಿ ಯಾವ ತರ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬಿಟ್ಟು ಇವ್ರಿಗೆ 143 ಒಂದು 2-3 ಜನನೇ ಬಾರ್ಸ್ ಬಿಸಾಕ್ತಾರೇನೋ ಅನ್ನೋ ಲೆವೆಲ್ಗಿದೆ ಕಾಂಪಿಟೇಷನ್. ಬಟ್ ಸೆಕೆಂಡ್ ಇನ್ನಿಂಗ್ಸ್ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಏನು ಗುಜರಾತ್ ಜೈಂಟ್ಸ್ ಸೋತು ಸುಣ್ಣವಾಗಿದ್ರು ನಮ್ಮ RCB ಮುಂದೆ. RCB ಅಬ್ಬರಕ್ಕೆ ತತ್ತರಿಸಿ ಹೋಗಿದ್ರಲ್ವಾ. ಸೊ GG ಅವರು ಅವತ್ತಿನ ಒಂದು ಸೇಡನ್ನ ಇವತ್ತು ತೀರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಜವಾಗ್ಲೂ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಯಾವ ತರ ಇತ್ತು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಏನ್ ವರ್ಲ್ಡ್ ಬಾಸ್ ಅಂತ ನಾವು ಕರಿತೀವಲ್ವಾ ಡಾಟ್-ಇನ್ ಅಂತೂ 2 ಬಾಲ್ಗೆನೆ ಔಟ್ ಆಗಿದ್ರು. ನಮ್ಮ RCB ಅವರು ಎತ್ ಬಿಸಾಕಿದ್ರು ಅವ್ರನ್ನ. ಆದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಸಖತ್ತಾಗಿ ಕಂಬ್ಯಾಕ್ ಆಗಿ ಏನ್ ಸ್ಕೋರಿಂಗ್ ಬೌಲಿಂಗ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಆಲ್ ರೌಂಡ್ ಪ್ರದರ್ಶನ ನೀಡ್ಬಿಟ್ಟು ಸೂಪರ್ ಆಗಿ
ಮಾಡಿದ್ರು. ಡಾಟಿನ್ ಅವರು 2-3 ವಿಕೆಟನ್ನು ತೆಗೆದ್ರು. ಅದ್ರ ಜೊತೆಗೆ 33 ರನ್ಗಳನ್ನು ಸ್ಕೋರ್ ಮಾಡಿದ್ರು. ಯಾವ ಥರ ಬರೀ 6-4 ಡೀಲ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಪ್ಲೇಯರ್ ಆಫ್ ದ ಮ್ಯಾಚ್ ಯಾರಪ್ಪ ಅಂತ ಹೇಳಿದ್ರೆ ಗುಜರಾತ್ನ ಕ್ಯಾಪ್ಟನ್ ಆದ ಆಶ್ ಗಾರ್ಡ್ನರ್ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅರ್ಧ ಶತಕವನ್ನು ಬಾರಿಸಿದ್ದಾರೆ. ಸೊ ನೀವು ನಂಬಲ್ಲ, ಫಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ಯಾರು ಬರ್ತಾರಲ್ವಾ, ಹೇಮಲತಾ ಹಾಗೆ ಇವರು ಬೆತ್ ಮುನಿ ಅವರು RCB ವಿರುದ್ಧ ಸಖತ್ತಾಗಿ ಒಂದು ಆಲ್ಮೋಸ್ಟ್ 60+ ರನ್ಸನ್ನು ಸ್ಕೋರ್ ಮಾಡಿದ್ರು. ಆ ಒಂದು ಭಯ ಇತ್ತು ಇವತ್ತು UP ಅವ್ರಿಗೆ. ಬಟ್ ಏನು ಮಾಡಿದ್ರು ಅಂತ ಹೇಳಿದ್ರೆ ಫಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ನೇ ತೆಗೆದು ಬಿಸಾಕ್ಬಿಟ್ರು. ಯಾರಪ್ಪ ಅಂತ ಹೇಳಿದ್ರೆ ನಮ್ಮ UPಯ ಹೆಣ್ಮಕ್ಳು. ಸೊ ಬೇಗ ಔಟ್ ಮಾಡಿ ಒಂದು ಮ್ಯಾಚನ್ನು ಅವ್ರ ಕಡೆ ತಿರ್ಸ್ಕೊಂಡಿದ್ರು. ಬಟ್ ಏನಾಯಿತು, ಅದಾದ ನಂತರ ಹೇಮಲತಾ ಮತ್ತು ಯಾರು ಇವರು ಬೆತ್ಮುನಿ ಅವ್ರು ಬರ್ತಾರಲ್ವ, ಸೊ ಅವರಿಬ್ಬರನ್ನ ಔಟ್ ಮಾಡಿ ಬಿಸಾಕ್ತಾರೆ. ಎಷ್ಟು ಓವರಲ್ಲಿ? 1.5 ಓವರಲ್ಲೇ, ಅಂದರೆ 7-8 ಬಾಲಲ್ಲೇ 2 ಔಟ್ ಮಾಡಿ ಕಂಪ್ಲೀಟಾಗಿ ನಾವು ಬೌಲಿಂಗಲ್ಲಿ ಸ್ಟ್ರಾಂಗ್ ಇದೀವಿ ಅಂತ ತೋರಿಸ್ಕೊಳ್ತಾರೆ. ನೆಕ್ಸ್ಟ್ ಬರ್ತಾರೆ ನೋಡಿ ನಮ್ಮ ಇವರು ಕ್ಯಾಪ್ಟನ್ ಆಶ್ ಗಾರ್ಡನು. ಏನು ಬಂದು ಬರೀ 6-4, ಒಂಚೂರು ಟೆನ್ಷನ್ ಇಲ್ದಿರ ಕಾಮ್ ಅಂಡ್ ಕೂಲಾಗಿ. ಇವ್ರು ಸೆಟ್ ಮಾಡಿದ್ದೆ 143, ಅವ್ರು 143 ಏನು ಲೆಕ್ಕನೂ ಇಲ್ಲ. 201 ಹೊಡೆದಿದ್ರು ಆಲ್ಮೋಸ್ಟ್ ಲಾಸ್ಟ್ ಒಂದು ಮ್ಯಾಚಲ್ಲಿ. ಸೊ ಹಾಗಾಗಿ ಕಾಮ್ ಅಂಡ್ ಕೂಲಾಗಿ ತುಂಬ ನಿಧಾನವಾಗಿ ಮ್ಯಾಚನ್ನು ತುಂಬ ಡೀಸೆಂಟಾಗಿ ಎಲ್ಲೂ ಯಾವ ಎಡವಟ್ಟನ್ನು ಮಾಡದೆ ಸಖತ್ತಾಗಿ ತಮ್ಮ ಸ್ಟ್ರೈಕನ್ನು ಉಳಿಸ್ಕೊಂಡು ಸೂಪರಾಗಿ ಬ್ಯಾಟಿಂಗ್ ಮಾಡಿದ್ರು. ತುಂಬ ಕಂಪೋಸ್ಡಾಗಿ ಕಾಣ್ತಾ ಇದ್ರು. ಒಂಥರ ಫುಲ್ಲು ಕಾನ್ಸಂಟ್ರೇಷನ್ ಅವರು ಇದರಲ್ಲಿ ಕಾಣ್ತಾ ಇತ್ತು. ಅವ್ರ ಬ್ಯಾಟಿಂಗಲ್ಲಿ ಎಲ್ಲೂ ಅರ್ಜೆಂಟ್ ಮಾಡ್ಕೊಂಡು ಇದು ಮಾಡಲಿಲ್ಲ. ನೆಕ್ಸ್ಟ್ ಅವ್ರಿಗೆ ಒಂದು ಜೊತೆ ಆಟ ಸೂಪರಾಗಿ ಕೊಟ್ಟಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಲಾರಾ ವಲ್ವಸ್. ಸೊ ಲಾರಾ ಅವರು ಸಖತ್ತಾಗಿ ಸಪೋರ್ಟ್ ಮಾಡಿದ್ರು. ಎಷ್ಟು ಸಖತ್ತಾಗಿ ಪಿಕ್ ಮಾಡ್ತಾ ಇದ್ರು ಬಾಲ್ಸ್ಗಳನ್ನ ಅಂದರೆ ಸೂಪರಾಗಿ. ಅವರು ಒಂದು 30+ ಸ್ಕೋರ್ಸ್ನ ಮಾಡಿದ್ರು, ಸಖತ್ತಾಗಿ ಆಡಿದ್ರು. ಸೊ ಲಾರಾ ಅವರು ಒಳ್ಳೆ ಸ್ಕೋರ್ನ ಮಾಡಿದ್ರು. 22 ರನ್ಸನ್ನು ಸ್ಕೋರ್ ಮಾಡಿದ್ರು ಲಾರಾ ಅವರು. ನೆಕ್ಸ್ಟ್ ಯಾರಪ್ಪ ಹೈಯೆಸ್ಟ್ ಅಂತ ಹೇಳಿದ್ರೆ ಲಾಸ್ಟಲ್ಲಿ ಬಂದಂತಹ ನಮ್ಮ ಡಾಟಿನ್ ಹಾಗೂ ಡುಯಲ್, ಇವರಿಬ್ರು ಸಖತ್ತಾಗಿ ಜೊತೆ ಆಟ ಆಡಿದ್ರು. ಲಾಸ್ಟಲ್ಲಿ ಏನು UP ಅವರು ತಮ್ಮ ಕಡೆ ಹಿಡಿದಿಟ್ಕೊಂಡಿದ್ರಲ್ವಾ ಬೌಲಿಂಗ್ ನಾವು ಸ್ಟ್ರಾಂಗ್ ಅಂತ ಹೇಳಿಬಿಟ್ಟು, ಅದನ್ನು ಕ್ರಾಸ್ ಮಾಡಿ ನಾವು ಬ್ಯಾಟಿಂಗಿಗೂ ಸೈ ಬೌಲಿಂಗಿಗೂ ಸೈ ನಾವೆಲ್ಲದರಲ್ಲೂ ಸೂಪರ್ ಅಂತ ತೋರಿಸ್ಕೊಟ್ಟವರು ಇವತ್ತು ಗುಜರಾತ್ ಜೈಂಟ್ಸ್. ಏನೇ ಆಗಿರಲಿ ನಮ್ಮ RCB ಚೇಸಿಂಗ್ ಅಂತ ಬಂದಾಗ ನಮ್ಮ RCB ಮೀರ್ಸೋಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಎಷ್ಟೊಂದು ಜನ RCB ಹೆಂಗೆ ಆಡುತ್ತೆ ಅಂತ ಹೇಳಿದ್ರೆ ಹೇಳೋಕ್ಕೆ ಬರಲ್ಲ. ಯಾಕಂದರೆ ಆ ಒಂದು ಎಕ್ಸ್ಪೆಕ್ಟೇಷನ್ ನೀವು ಇಟ್ಕೊಳ್ಳೋಕ್ಕೆ ಆಗಲ್ಲ. ಯಾವಾಗ ಆಡಲ್ಲ ಅಂತಾರೋ ಅವಾಗೇ ಆಡಿ ತೋರಿಸ್ತಾರೆ, ಯಾವಾಗ ಸ್ಕೋರ್ ಬರಲ್ಲ ಅಂತಾರೆ ಆವಾಗೇ ಸ್ಕೋರ್ ಮಾಡಿ ತೋರಿಸ್ತಾರೆ, ಯಾವಾಗ ಚೇಸಿಂಗ್ ಸಾಧ್ಯನೇ ಇಲ್ಲ ಅಂತಾರೆ ಚೇಸ್ ಮಾಸ್ಟರ್ ಅಂತಲೇ ಹೆಸರುವಾಸಿಯಾಗಿರೋದು ನಮ್ಮ RCB. ಸೊ ಹಾಗಾಗಿ ಇವತ್ತು UP ಅವರು ಮನ್ಸು ಮಾಡಿದರೆ ಚೇಸ್ ಮಾಡ್ಬೋದಾಗಿತ್ತು. ಯಾಕಂತ ಹೇಳಿದ್ರೆ 1.5 ಓವರಲ್ಲಿನೇ ಆಲ್ಮೋಸ್ಟ್ ಎಲ್ಲರನ್ನೂ ಔಟ್ ಮಾಡಿದ್ರು, ಅಂದರೆ 2 ಓಪನರ್ಸ್ನ ಔಟ್ ಮಾಡಿದ್ರು. ಸೊ ಹಾಗಾಗಿ ಇವರು ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ಆಶ್ ಗಾರ್ಡ್ನರ್ ಅವ್ರನ್ನ ಮತ್ತು ಲಾರಾ ಅವ್ರನ್ನ ಏನಾದರೂ ಇಬ್ಬರಲ್ಲಿ 1 ವಿಕೆಟ್ ತೆಗೆದಿದ್ರು, ಸೊ ಏನು ಈ ಒಂದು ಹಿಡಿದಿಟ್ಕೊಂಡಿದ್ರಲ್ವ ಇಡೀ ಮ್ಯಾಚನ್ನ, ಸೊ ಅಷ್ಟು ಬೇಗ ಬಿಟ್ಕೊಡೋಕ್ಕೆ ಅಂದರೆ ಇನ್ನೂ ಹಿಡಿದಿಟ್ಕೋಬೋದಾಗಿತ್ತು ಅಂತ ಅನಿಸುತ್ತೆ. ಸೊ ಬಟ್ ಏನೇ ಇರಲಿ UP ಅವ್ರ ಕಡೆ ಬ್ಯಾಟಿಂಗ್ ಅಂತ ಬಂದಾಗ ಇವತ್ತು ಅಷ್ಟೊಂದು ಒಳ್ಳೆ ಪ್ರದರ್ಶನ ಬರಲಿಲ್ಲ. ಸಿಕ್ಕಾಪಟ್ಟೆ ಕೆಟ್ಟದಾಗಿತ್ತು. ಬ್ಯಾಟಿಂಗ್ ಲೈನಪ್ ತುಂಬಾ ಕೆಟ್ಟದಾಗಿತ್ತು, ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಬಟ್ ಬೌಲಿಂಗು ಸ್ವಲ್ಪ ಓಕೆ ಚೆನ್ನಾಗಿತ್ತು. ಸ್ವಲ್ಪ ಅರ್ಧದ ಮಟ್ಟಿಗೆ ಅವ್ರ ಕೈಯಲ್ಲಿ ಕಂಟ್ರೋಲ್ ತೊಗೊಂಡಿದ್ರು. ಆಮೇಲೆ ಬ್ಯಾಟಿಂಗ್ ಅಂತ ಬಂದಾಗ ಅಷ್ಟೇನು ಹೇಳ್ಕೊಳಂಗಿರಲಿಲ್ಲ ಹೇಳ್ದಂಗೆ. ಸೊ ಇನ್ನು ಗುಜರಾತ್ ಅವರಂತೂ ಬೌಲಿಂಗು ಬ್ಯಾಟಿಂಗು ಎರಡರಲ್ಲೂ ಭರ್ಜರಿ ಪ್ರದರ್ಶನ ನೀಡಿ ಅಂತೂ ಇಂತೂ ಒಂದು ಮ್ಯಾಚ್ನ ಗೆದ್ದು ಅವರು ಅಂಕಪಟ್ಟಿಲಿ ಒಳ್ಳೆ ಸ್ಕೋರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನೇ ಇರಲಿ ಮ್ಯಾಚ್ ಅಂತೂ ಸಖತ್ತಾಗಿತ್ತು, ಸೂಪರ್ ಆಗಿತ್ತು, ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು. ನಾಳೆ ನಾನು ಸಿಗ್ತೀನಿ ನಿಮಗೆ RCB ಮ್ಯಾಚ್ನ ಒಂದು ಅಪ್ಡೇಟ್ ಮುಖಾಂತರ. ನಾಳೆ RCB ಮ್ಯಾಚ್ ಇದೆ ಗೈಸ್, ಯಾರು ಮಿಸ್ ಮಾಡ್ಕೋಬೇಡಿ. ಸಖತ್ತಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನು DC ಮೊನ್ನೆ ಗೆದ್ರಲ್ವಾ, ಸೊ ಅವರ ವಿರುದ್ಧನೇ ನಮ್ಮ RCB ಮ್ಯಾಚ್ ಇದೆ. ಸಖತ್ ಇಂಟ್ರೆಸ್ಟಿಂಗ್ ಆಗು. ಪ್ರತಿಯೊಬ್ಬರೂ DCಯಲ್ಲಿರ್ಬೋದು RCBಲಿರ್ಬೋದು ಪ್ರತಿಯೊಬ್ಬರೂ ಸೂಪರ್ ಡೂಪರಾಗಿ ಆಡುವಂತಹ ಪ್ಲೇಯರ್ಸೇ. ನಾನು ನಾಳೆ ಒಂದು ವಿಡಿಯೋ ಮಾಡಾಕ್ತೀನಿ, ಪ್ರಿಡಿಕ್ಷನ್ ವಿಡಿಯೋನ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಓಕೆನಾ. ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ ಎಲ್ರಿಗೂ ತುಂಬ ಧನ್ಯವಾದಗಳು.